ಯಾರು ಕ್ಯಾಂಡಿಡೇಟ್ ಹಾಕಿದ್ರು ಬದಲಾವಣೆ ಏನಾಗಿದೆ? ಬನ್ನಿ ಸರ್ ಒಳಗೆ ಬನ್ನಿ ಸರ್ ನೀವು ಅಧಿಕಾರಿ? ನಾನೇ ಏಕೆ ಬದಲಾವಣೆ ಆಗಿದೆ ಒಂದು ಕೊಡಿ ಕೊಡಿ. ಇನ್ನೊಂದು ಯಾರು ನೀವು ಬರುವಾಗ ಸರಿ ಇತ್ತಾ? ನೀವು ಹಾಕುವಾಗ ಸರಿ ಇತ್ತಾ? ಯಾಕೆ ಉಂಟು ರಾಜಶೇಖರ್ ಮತ್ತೆ ತಿದ್ದಿದ್ದೇನೆ ಇದ್ದು ಏನು ಹಾಗೆ ಹೊಡಿಲಿಲ್ಲ. ನೀವು ತೋರಿಸಿ, ಯಾರು ಕೂತ್ಕೊಳ್ಳಿ ಅಗತ್ಯ ಇಲ್ಲ. ಪುತ್ತೂರಲ್ಲಿ ಏನು ನಡೀತದೆ ಅಂತ ಬೇಕು ನನಗೆ. ಎಲ್ಲಿ ತಿದ್ದುಪಡಿ ಆಗಿದೆ? ಇದು ವೋಟರ್ ಲಿಸ್ಟ್ ಎಲಿಜಿಬಲ್ ರಾಜಶೇಖರ ಜೈನ್ ಎನ್ನುತ್ತಿದೆ. ಇದು ವೋಟರ್ ಲಿಸ್ಟ್. ಅಷ್ಟು ಕ್ಲೀನ್ ಇದೆ ಇಲ್ಲ ಸರ್ ಪ್ಲೀಸ್ ಅಲ್ಲ, ಇದು ಪೋಸ್ಟ್ ಪೋಲ್ ಸರ್ ನೋಡಿ ಎಲ್ಲಿ ತಿದ್ದಿದ್ದಾರೆ? ಎಲ್ಲಿ ತಿದ್ದಿಲ್ಲ. ಒಂದು ನಿಮಿಷ ನೋಡಿ ರಾಜಶೇಖರ್ ಜೈನ್ ಎನ್ ಅಂತ ಇದೆ. ಎಲ್ಲಿ ತಿದ್ದಿದ್ದಾರೆ? ಇಲ್ಲಿ ಸರ್. ಎಲ್ಲಿ ತಿದ್ದಿಲ್ಲ? ನಾನು ಒಪ್ಪುದಿಲ್ಲ. ಒಂದು ನಿಮಿಷ ಸರ್, ನಾನು ತಿದ್ದಿದ್ದನ್ನು ಒಪ್ಪುದಿಲ್ಲ. ಎಲ್ಲಿ ಇಷ್ಟು ಜನ ಹೇಳಿ ಇದನ್ನು ತಿದ್ದಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಜನ ಹೇಳಿ? ಇದಕ್ಕೆ ಸೆಕೆಂಡ್ ಆಫೀಸರ್ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು. ತಿದ್ದಿರಲಿಲ್ಲ. ಹೌ ಕ್ಯಾನ್ ಯು ಟೇಕ್ ದ ಡಿಸಿಷನ್? ಯಾರು ತಿದ್ದಿಲ್ಲ? ಏನು ಹೊಡೆದ್ರೆ ಮಾತ್ರ ತಿದ್ದಿಲ್ಲ. ರಾಜಶೇಖರ್ ಜೈನ್ ಎಸ್ ಅಂತ ಅಷ್ಟು ಪರ್ಫೆಕ್ಟ್ ಆಗಿ. ಹೌದು, ರಾಜಶೇಖರ್ ಜೈನ್. ರಾಜಶೇಖರ್ ಜೈನ್ ಎಸ್. ಹೌದು, ಇಲ್ಲಿ ರಾಜಶೇಖರ್ ಒಪ್ಪುದಿಲ್ಲ. ನೀವು ಪ್ಲೀಸ್ ಅಂತ ಹೇಳಿದಾಗಿಲ್ಲ. ನೋಡಿ, ನಿಮ್ಮ ಮೇಲೆ ಬೇಕಾದಷ್ಟು ಅಪವಾದಗಳಿದೆ. ನಾನು ಬಂದಿಲ್ಲ. ನೀವು ಈ ತರ ಎಲ್ಲ ಮಾಡುದು ಸರಿ ಇಲ್ಲ. ಯಾರಿಗಾದ್ರೂ ಸೆಕೆಂಡ್ ಪಾರ್ಟಿ ಕೊಡಿ, ಸೆಕೆಂಡ್ ಆಫೀಸರ್ ಅನ್ನು ಅಪಾಯಿಂಟ್ ಮಾಡಿ, ಅವರು ಸ್ಕ್ರೂಟಿನಿ ಮಾಡಲಿ. ಆನಂತರ ಇಲ್ಲ ಡಿಸಿ ಕಡಿತೀನಿ, ಡಿಸಿ ಬರ್ಲಿ. ಯಾರು ನಿಮ್ಗೆ ಹೆಡ್ ಯಾರು? ಡಿಆರ್ ಕನೆಕ್ಟ್ ಮಾಡಪ್ಪ. ಡಿಆರ್ ಹೋಗುದು ಮತ್ತೆ ಎಲೆಕ್ಷನ್ ಏನ್ ಮಾಡ್ತಾರೆ? ಡಿಆರ್ ಹೋಗುದು ಅಂತ ಹೇಗೆ ಹೋಗುದು? ನೋ ಪ್ಲೀಸ್, ಯು ಆರ್ ಮೇಕಿಂಗ್ ಎ ಮಿಸ್ಟೇಕ್. ರಾಜಶೇಖರ್ ಅಂತ ಹೇಳುದು ಡಿಆರ್ ಸರ್ಟಿಫೈ ಮಾಡಿ. ಹೇಗೆ ಬರೀತೀರಿ ನೀವು? ಇದಕ್ಕೆ ಜಾಯಿಂಟ್ ರಿಜಿಸ್ಟರ್ ಬರ್ತಾರೆ ಸರ್. ಡಿಆರ್ ಮತ್ತೆ ಕರೀರಿ. ನಿಮ್ಮ ಐ ಡೋಂಟ್ ಅಗ್ರಿ ಯುವರ್ ಕಮೆಂಟ್ಸ್. ನೆಕ್ಸ್ಟ್ ಆಫೀಸರ್ ಯಾರೋ ಅವ್ರನ್ನ ಕರೀರಿ. ಅವರು ಕರೆದ ನಂತರ ನೆಕ್ಸ್ಟ್ ಆಗ್ತಾರೆ. ಯಾರು ನೆಕ್ಸ್ಟ್ ಆಗ್ತಾರೆ? ಏನ್ ಗೊತ್ತಾ ಸರ್, ರಿಟರ್ನಿಂಗ್ ಆಫೀಸರ್ ಜವಾಬ್ದಾರಿ ಸರ್. ಅಲ್ಲ, ಯಾರು ಇರ್ಲಿ ಎನ್ಕೊಂಡು ನೀವು ಅಲ್ಲಿ ದುಡ್ಡು ತಗೊಂಡು ಮಾಡಿದಾರ ಏನು ಮಾಡಿದಾರ ಗೊತ್ತಿಲ್ಲ ನನಗೆ. ಐ ಡೋಂಟ್ ಮಾಲಿಂಗೇಶ್ವರ ಇಲ್ಲ ಸರ್. ಅದು ನೀವು ಮಾಲಿಂಗೇಶ್ವರ ಇಲ್ಲಿ ಯಾರಾದ್ರೂ ಇಲ್ಲಿ ತಂದು ತೋರಿಸಿ ಯಾರಾದ್ರೂ ಅಂತ ಹೇಳಿ. ಯಾರಿಗೂ ಇಲ್ಲಿ ರಾಜಶೇಖರ್ ನಾಯ್ಕನೇ ಕಾಣ್ತಾರಲ್ಲ, ರಾಜಶೇಖರ ಅಂತ ಇದೆ, ಅದನ್ನು ರಿಜೆಕ್ಟ್ ಮಾಡಬೇಕಂತ ಏನಿಲ್ಲ. ರಾಜಶೇಖರ ನಿಮ್ಮ ಹೆಸರೇನು ಹೇಳಿ? ರಘು ಅವರೇ, ನೀವು ನೆಕ್ಸ್ಟ್ ಆಫೀಸರ್ ಕರೀರಿ. ಅವ್ರು ಮಾಡಿದ್ರೆ ನಾವು ಹೋಗ್ತೇವೆ. ಸರ್ ನೆಕ್ಸ್ಟ್ ಆಫೀಸರ್ ಯಾರು ನಿಮಗೆ? ಯಾರು ನಿಮಗೆ? ಡಿಸಿಯ ಯಾರು ನಿಮಗೆ ಹೇಳಿ? ನಮಗೆ ನೆಕ್ಸ್ಟ್ ಜಾಯಿಂಟ್ ರಿಜಿಸ್ಟರ್ ಸರ್. ಡಿಆರ್ ಜಾಯಿಂಟ್ ರಿಜಿಸ್ಟರ್. ರಿಟರ್ನಿಂಗ್ ಆಫೀಸರ್ ಅಥಾರಿಟಿ ನಾನು ಸರ್. ರಿಟರ್ನಿಂಗ್ ಆಫೀಸರ್ ಅಥಾರಿಟಿ ಇದ್ರಾಗ ನೀವೇನ್ ಬೇಕಾದ್ರೂ ಮಾಡಬಹುದು. ಏನು ಮಾಡಂಗಿಲ್ಲ ಸರ್. ಅಲ್ಲಿ ನೀವೇನ್ ಬೇಕಾದ್ರೂ ಮಾಡಬಹುದು. ಏನು ಮಾಡಂಗಿಲ್ಲ. ಮತ್ತೆ ಚಿತ್ತು ಮಾಡಿದ್ದಾರೆ ಸರ್. ಇಲ್ಲಿ ಚಿತ್ತು ಮಾಡಿದ್ರಿಂದ ಸರ್ ಇಲ್ಲಿ ನಾವು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಲ್ಲಿ ಒಂದು ನಿಮಿಷ ಸರ್, ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತೀವಿ. ಇನ್ನೊಬ್ಬರದಲ್ಲಿದೆ ಇನ್ನೊಬ್ರು ಕ್ಷೇತ್ರ ನೋಡಿ ಸರ್. ಇನ್ನೊಬ್ರು ನೋಡಿ ಸರ್, ಇವರು ಹಿಂದುಳಿದ ವರ್ಗ ಬೀಗ್ ಹಾಕಿದ್ದಾರೆ ಸರ್. ಚಂದ್ರಶೇಖರ್ ಕೂಡ ಇಲ್ಲಿ ಇದನ್ನ ಟಿಕ್ ಮಾಡಬೇಕು, ಮಾಡಿಲ್ಲ ಸರ್. ಇದಕ್ಕೆ ರೈಟ್ ಮಾಡಬೇಕು, ಇಷ್ಟನ್ನು ಟಿಕ್ ಮಾಡಬೇಕು, ಮಹಿಳೆಯರು ಟಿಕ್ ಮಾಡಬೇಕು, ಮಾಡಿಲ್ಲ ಸರ್. ಇದಕ್ಕೆ ಕಾಟ್ ಮಾಡಬೇಕು ಸರ್, ಇಷ್ಟಕ್ಕೂ ಕಾಟ್ ಮಾಡಬೇಕು, ಮಾಡಿಲ್ಲ. ಅಲ್ಲಿ ನಾವು ಟಿಕ್ ಇದಕ್ಕೆ ಕಾಟ್ ಮಾಡಬೇಕು. ನೀವು ಉಂಟಲ್ಲ, ನೀವು ಸರಿ ನೋಡಿದ್ರೆ ಇಲ್ಲಿ ಜೈನ್ ಉಂಟಲ್ಲ ಸರಿ, ಇಲ್ಲಿ ಮೇಲೆ ಉಂಟಲ್ಲ ನೀವು. ಸೊ ಎನ್ ಇದು ಸಿನ್ಶೀಲ್, ಇದು ಎನ್ ಇನ್ಶೀಲ್, ಅದು ರಾಜಶೇಖರ ಜೈನ್. ಇಲ್ಲಿ ಉಂಟಲ್ಲ ರಾಜಶೇಖರ ಜೈನ್ ಕರೆಕ್ಟ್ ಇದೆ. ಹೌದು, ಅಲ್ಲಿ ಕರೆಕ್ಟ್ ಇದೆ ಸರ್. ಇಲ್ಲಿ ಆಗಿದೆ. ಸೊನ್ನೆ ಬೇಕಲ್ಲ ಸರ್. ಹೇಗಿದೆ? ಕನ್ನಡ ಅಕ್ಷರದಲ್ಲಿ ಇನ್ನೊಂದು ಬಂದು ತಗೊಳ್ಳಿ. ಇನ್ನು ನಮ್ದೇ ಇದೆ ಸರ್. ಇಲ್ಲಿ ಉಂಟಲ್ಲ ನಮ್ದು ಉಂಟಲ್ಲ. ಸೊನ್ನೆ ಬೇಕಲ್ಲ, ಸೀದಾ ರಾ ಉಂಟಲ್ಲ ಅಲ್ಲಿ. ಹೀಗೆ ಮಾಡ್ಲಿಲ್ಲ ಈಗ ಹೇಗೆ ಈಗ ಸೊನ್ನೆ
ಕರೆಕ್ಟ್ ಉಂಟು. ನಿಮ್ಮಲ್ಲಿ ಒಂದು ನಿಮಿಷ MLA ಅವರಿಗೆ ನಾನು ಸಮಾಧಾನ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ನಾಮಿನೇಷನ್ ಜೆರಾಕ್ಸ್ ಇದ್ದರೆ ನೀವು ಫೋಟೋಗಿಂತ ಮುಂಚೆ ತಗೊಂಡು ಇಟ್ಕೊಂಡಿದ್ರೆ ಅದು ತೋರಿಸಿ, ಅದನ್ನು ತೋರಿಸಿ, ಆಗ ಸಾಹೇಬ್ರು ಕನ್ವಿನ್ಸ್ ಆಯ್ತು. ಅದ್ರಲ್ಲಿ ಹಾಗೆ ಇದೆ ನನ್ನ ಫೋಟೋ. ತೋರಿಸಿ ಅದನ್ನು. ಓದ್ತೀನಿ. ಅಭ್ಯರ್ಥಿಯು ನಾಮಪತ್ರದ ಆಯಾ ಕ್ಷೇತ್ರದ ಮತದಾರ ಪಟ್ಟಿಯಲ್ಲಿರುವ ಮತದಾನ ಮಾಡಲು ಹೊರಟಿರುವ ಓರ್ವ ಸದಸ್ಯರು ಸೂಚಕರಾಗಿ ಸಹಿ ಮಾಡುವ ಮೂಲಕ ಸೂಚಿಸತಕ್ಕದ್ದು. ಆಯ್ತಾ? ಇಲ್ಲಿ ಓದಿದ ರಾಜಶೇಖರ ಹಲೋ ಸರ್, ದೊಡ್ಡ ಮಿಸ್ಟೇಕ್ ಇದ್ರೆ ಕ್ರಿಮಿನಲ್ ಕೇಸಿಗೆ ಅಂಥದ್ದಲ್ಲದೆ ಇದು ಬರೀ ಹೆಸರಲ್ಲಿದ್ದರೆ ಏನಾಗೋದಿಲ್ಲ. ಸರಿ ಇದೆ ನೋಡಿ, ಹೊಡೆದು ಹಾಕಬೇಕು ಅಂತ ತೋರಿಸಿದ್ದೆ. ಹೊಡೆದಾಗ ಬಂದಿದ್ದೆ. ಒಂದು ನಿಮಿಷ ಫಸ್ಟ್ ನಿಖಿಲ್, ನಾವು ಸರಿ ಕಲ್ತ್ಕೊಳ್ಳಿ. ನೀವು ಕಾನೂನು ಪ್ರಕಾರ ಹೇಗಿದೆ ಅದರ ಪ್ರಕಾರ ಅವ್ರು ತೋರಿಸಿ. ಸರ್, ತಾನು ಸ್ಪರ್ಧಿಸುವ ಸ್ಥಾನವನ್ನು ಸ್ಪಷ್ಟವಾಗಿ ನಮೂದಿಸತಕ್ಕದ್ದು. ಮಾಡಿದಾರಲ್ಲ ಬಿ ಅಣ್ಣ ಹೊಡೆದಾಗ ನೀವು ತಪ್ಪು ಸ್ಟಾಪ್ ಇಟ್. ಅಣ್ಣ ಸ್ಪಷ್ಟವಾಗಿ ನಮೂದಿಸತಕ್ಕದ್ದು. ಈಗ ನೀವು ನನ್ನನ್ನು ತಪ್ಪು ದಾರಿಗೆ ತಿಳಿದು ನಿಮ್ಮನ್ನು ಸಸ್ಪೆಂಡ್ ಮಾಡ್ತೇನೆ, ಗೊತ್ತಾಯ್ತಲ್ಲ? ಈಗ ನೀವು ಹೇಳಿದೇನು ಅದನ್ನು ಹೊಡೆದಾಕ್ಬೇಕು ಅಂತ ಹೊಡೆದಾಕ್ಬೇಕು ಅಂತ ಬಡ್ದಿದೆ ಅಂತ. ಹೊಡೆದಾಕ್ಬೇಕಂತ ಎಲ್ಲಿ ಬಡ್ದಿದೆ? ಹೊಡೆದಾಕ್ಬೇಕು ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇಲ್ಲಿ ಒಂದ್ ನಿಮಿಷ, ಸ್ಥಾನವನ್ನ ಸ್ಪಷ್ಟವಾಗಿ ನಮೂದಿಸತಕ್ಕದ್ದು. ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹೊಡೆದಾಕ್ಬೇಕಂತ ಹೇಳಿ. ಅದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅದನ್ನ ಅವರು ಯಾವುದಕ್ಕೆ ಅದನ್ನು ಮಾಡ್ತಿದ್ದಾರೆ. ಎಲ್ಲಾ ನಾಮಪತ್ರಗಳು ಆಗಿದೆ. ನಮಗೆ ಎಲ್ಲರೂ ನಾಮಪತ್ರದಲ್ಲಿ ಆಗಿದೆ ಅಂತ ಬೇಡ, ಕಾನೂನಲ್ಲಿ ಏನಿದೆ ಅದನ್ನು ಹೇಳಿ. ಎಲ್ಲ ನಾಮಪತ್ರ ನೋಡಿ ಕಾನೂನು ಅಂತ ನೋಡಿ. ನನ್ನನ್ನು ಮಿಸ್ಗೈಡ್ ಮಾಡ್ತೀನಿ ಅಂತ ತಿಳ್ಕೊಳ್ಬೇಡಿ. ಯಾವುದೇ ಕಾರಣವಿಲ್ಲ. ಮಿಸ್ಗೈಡ್ ಮಾಡ್ತೀನಿ ತೋರಿಸ್ತೇನೆ ಸರ್. ಅಣ್ಣ, ಅವ್ರು ಯಾವುದಕ್ಕೆ ಮಾಡಿದ್ರೆ ದಿಕ್ ಮಾಡಿದ್ದಾರೆ, ಕರೆಕ್ಟಾ? ನೀವು ಈಗ ಏನ್ ಹೇಳಿದ್ರು ನನ್ನ ಹತ್ರ? ಅದರಲ್ಲಿ ಎಲ್ಲದನ್ನು ಹೊಡಿಬೇಕಂತ ಹೊಡಿಬೇಕು ಅಂತಲ್ಲ, ಸ್ಪಷ್ಟವಾಗಿ ಮಾಡಿದ್ದಾರೆ. ಇದು ಮಹಿಳೆ ಮೀಸಲು. ಅವ್ರದ್ದು ಬಿಡ್ರಿ, ಅವರನ್ನು ತೋರಿಸ್ತೀರಿ, ಅವರನ್ನು ತೋರಿಸಿ ನೀವು ಮಾಡಿದ. ಎಲ್ಲರೂ ಹಾಗೆ ಮಾಡ್ಬೇಕು. ಎಲ್ಲಿದೆ ಅಂತ ಹೇಳುದು ಸಾಲಗಾರ ನೆಲ್ಯಾಡಿ ಕ್ಷೇತ್ರ ನೋಡಿ. ಅದು ನೋಡಿ, ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ಅಲ್ಲೇ ಒಟ್ಟು ನಿಮ್ಮ ಕಾನೂನು ಪ್ರಕಾರ ಅವ್ರು ಯಾವ್ದಾಗಿ ಇಲೆಕ್ಟ್ ಅದನ್ನು ಹೊಡಿಬೇಕು ಅಂತ ಹೇಳಿದೆ. ಖಂಡಿತವಾಗ್ಲೂ ಸ್ಪಷ್ಟವಾಗಿ ನಮಿಸಿದ್ದಾರೆ. ಇಲ್ಲ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ. ನಾನು ಹಾಗಾದ್ರೆ ಒಂದ್ ನಿಮಿಷ, ಹಾಗಾದ್ರೆ ನಾನು ಬಾಕಿದನ್ನು ಹೊಡಿಬೇಕು ಅಂತ ಹೇಳಿದೆ. ನೋಡಿ, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ದುಡ್ಡು ಕೊಟ್ಟಿರ ತೆಗಿಸಿದಾರ? ಸೊ ನಾನು ಬಾಲಿಂಗೇಶ್ ನಾಳೆ ಯಾಕೆ ಈ ರೀತಿ ಮಾಡ್ತೀರಾ? ಈಗ ನನ್ನ ಹತ್ರ ಹೇಳಿದ್ರೆ ಅಲ್ಲಿ ಬಡ್ದಿದ್ದಾರೆ, ಬಡ್ದಿದ್ದಕ್ಕೆ ಇದು ಮಾಡ್ಬೇಕು ಅಂತ. ಈಗ ಹೇಳ್ತಾರೆ ಅಲ್ಲಿ ಇಲ್ಲ, ಸ್ಪಷ್ಟವಾಗಿ ನಮಿಸೋದು. ಇನ್ನೇನು ನಮಿಸ್ಬೇಕು ನಿಮ್ಗೆ? ನೋಡಿ ಅಣ್ಣ, ಈಗ ನೋಡಿ, ಇದು ಇಲ್ಲಿ ಟಿಕ್ ಮಾಡಿ ಹೇಳ್ತೀನ, ಇವನ್ನ ಹೊಡೆದಾಕ್ತಿದ್ರೆ ಮಾತ್ರ ಇದು ಒಂದ್ ನಿಮಿಷ ಅಣ್ಣ, ಒಂದ್ ನಿಮಿಷ. ಇದು ಅಣ್ಣ, ನಾನೀಗ ಇದು ಖಾಲಿ ಬಿಟ್ಟಿದ್ದಾರೆ. ಇದು ಖಾಲಿ ಬಿಟ್ಟಿದ್ರಿಂದ ನಾವ್ ಯಾವ್ದಕ್ಕೆ ಅಂತ ತಗೊಳ್ಳೋಣ ಹೇಳಿ ನೋಡುವ. ಇದನ್ನ ತೆಗಿಬೇಕಣ್ಣ, ಸ್ಪಷ್ಟವಾಗಿ ನಮೂದಿಸ್ಬೇಕು. ಮಾಡಿದರೆ ಇದನ್ನ ಒಂದ್ ನಿಮಿಷ, ಅವ್ರು ಯಾವುದಕ್ಕೆ ಕ್ಯಾಂಡಿಡೇಟ್ ಆಗಿದ್ರು ಅದಕ್ಕೆ ಅದನ್ನು ಮಾರ್ಕ್ ಮಾಡಿದ್ದಾರೆ. ಬಾಕಿದನ್ನು ತೆಗಿಬೇಕಂತ ಇದೆಯಾ? ಹೌದು, ಹಾಗಾದ್ರೆ ನಾನೀಗ ನೋಡಿ, ಇದನ್ನು ಹಾಗೆ ಬಿಟ್ಟಿದ್ದಾರೆ. ಹೇಳ್ತೀನ, ಇದನ್ನು ಹಾಗೆ ಬಿಟ್ಟಿದ್ದಾರೆ, ಇದನ್ನು ಹಾಗೆ ಬಿಟ್ಟಿದ್ದಾರೆ. ಒಂದ್ ನಿಮಿಷ ಅಣ್ಣ, ಇದನ್ನು ಹಾಗೆ ಬಿಟ್ಟಿರೋದ್ರಿಂದ ನಾಮಿನೇಷನ್ ಸ್ಪಷ್ಟವಾಗಿ ನಮೂದಿಸತಕ್ಕದ್ದು. ನೆಕ್ಸ್ಟ್ ಆಫೀಸರ್ ಕರೀರಿ ನೋಡಿ. ಇದರಲ್ಲಿ ನಾವು ನಿಮ್ಮ ಪುತ್ತೂರಿನಲ್ಲಿ ನೀವು ಕರೆಕ್ಟ್ ಹೇಗಿದೆ ಹಾಗೆ ಕೊಡಿ. ನಾವು ಅವ್ರದ್ದು ಸರಿ ಇದೆ ಇವ್ರದ್ದು ಸರಿ ಇದೆ ಅಂತ ಹೇಳೋದಿಲ್ಲ. ಕರೆಕ್ಟ್ ಹೇಗಿದೆ ಹಾಗೆ. ಇಲ್ಲಿ ವ್ಯವಹಾರಗಳಿಗೆ ಪುತ್ತೂರಿನಲ್ಲಿ ಅವಕಾಶಗಳು ಇಲ್ಲ. ಅದರಿಂದ ದಯಮಾಡಿ. ಹಲೋ, ನಾನು ಪುತ್ತೂರು MLA ಮಾತಾಡ್ತಾ ಇದ್ದೀನಿ. ಪುತ್ತೂರು ಚುನಾವಣೆಯಲ್ಲಿ ಕೆಲವು ನಾಮಿನೇಷನ್ ಹಾಕಿರುವುದು ಇಲ್ಲಿ ಅದು ತಪ್ಪು ಕಂಡು ಬರ್ತಾ ಇದೆ. ತಾವು ಎಲ್ಲಿದ್ದೀರಿ?
ಸರಿ, ಇದನ್ನು ಎನ್ಕ್ವೈರಿ ಮಾಡಬೇಕು, ಒಂದು ಅದನ್ನು ಕ್ಲಿಯರ್ ಮಾಡಬೇಕು ನೀವು. ನಾವು ಬಿಡುದಿಲ್ಲ ಅದರಲ್ಲಿ. ಅವರೇನೋ ರಿಜೆಕ್ಟ್ ಮಾಡಿದ್ದಾರೆ, ನಾನು ಅದು ಅಪ್ಲಿಕೇಶನ್ ನೋಡಿದ್ದೀನಿ, ಅದು ಕರೆಕ್ಟ್ ಆಗಿದೆ. 2 ಜನರದ್ದು ರಿಜೆಕ್ಟ್ ಮಾಡಿದ್ದಾರೆ, ಇದು ಕೊಟ್ಕೊಂಡು, ಅದು ಸರಿ ಇಲ್ಲ. ಯಾವ ಸೊಸೈಟಿ ಇದು? PLD ಬ್ಯಾಂಕ್. PLD ಬ್ಯಾಂಕ್ ಪುತ್ತೂರು. ಅದು ಏನು ಮಾಡಬೇಕು, ಅದಕ್ಕೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತಂದ್ರೆ ಅದು ಎಲ್ಲರೂ ಇಲ್ಲಿ ಇದ್ದಾರೆ, ಯಾರೋ ಅವರು ಆ ಹೆಸರಲ್ಲಿ ರಾಜಶೇಖರ ಅಂತ ಇರೋದು ರಾಜಶೇಖರ. ತಿದ್ದುಪಡಿ ಆದ್ರೆ ಒಂದು ವೈಟ್ ಟ್ಯಾಗ್ ಹಾಕ್ಬೇಕು, ಇದು ತಿದ್ದಬೇಕು. ಅಲ್ಲಿ ಯಾವುದು ತಿದ್ದುದು ಕಂಡು ಬರೋದಿಲ್ಲ, ನಾನು ನೋಡಿದ್ದೇನೆ. ಸೊ ಅದರಿಂದ ನೀವು ಕೂಡ ಅದಕ್ಕೆ ಆಕ್ಷನ್ ತಗೊಂಡು, ಇದೆಲ್ಲ ಚುನಾವಣೆ ಆಗುವಾಗ ನೀವೆಲ್ಲ ಇರಬೇಕಲ್ಲ. ನೀವು ಯಾರಿಗಾದ್ರು ಚುನಾವಣೆ ಮಾಡಿಬಿಟ್ಟು ಹೋದ್ರೆ ಹೇಗೆ ಆಗುದು? ಇದು ರಿಟರ್ನಿಂಗ್ ಆಫೀಸರ್ ತಪ್ಪು ಮಾಡಿದ್ರೆ ಯಾರು ಕೇಳುವವರು? ರಿಟರ್ನಿಂಗ್ ಆಫೀಸರ್ ತಪ್ಪು ಮಾಡಿದ್ರೆ ಯಾರು ಕೇಳುವವರು? ಹಾಗಾದ್ರೆ ಅವ್ರಿಗೆ ಬೇಕಾದಾಗೆ ಮಾಡ್ಲಿಕ್ಕೆ ಆಗ್ತದ? ಅದಕ್ಕೆ ಏನು ಕ್ರಮ ಏನಿದೆ, ಕಾನೂನು ಪ್ರಕಾರ ಏನಿದೆ ಅದನ್ನು ಕ್ರಮ ಕೈಗೊಳ್ಳಿ. ಮತ್ತೆ ನೀವು ವೆರಿಫಿಕೇಶನ್ ಆದ್ಮೇಲೆ ಅದನ್ನು ಟೈಮ್ ಎಕ್ಸ್ಟೆಂಡ್ ಮಾಡೋಕ್ಕಾದ್ರೆ ಮಾಡಿ, ಆನಂತರ ಏನು ಕ್ರಮ ಕೈಗೊಳ್ಬಹುದು ಕಾನೂನು ಪ್ರಕಾರ ಅದನ್ನು ಕ್ರಮ ಕೈಗೊಳ್ಳಬೇಕು. ಶೇಖರ್ ಅಂತ ಕ್ಲೋಸ್ ಫೋಟೋ ತೆಗೀರಿ.